ನಮಸ್ತೆ, ಎಲ್ಲರಿಗೂ ಶುಭೋದಯ. ಆಚಾರ್ಯ ಪಂಡಿತ್ ಗುರುಜಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಹಾಲಕ್ಷ್ಮಿ ದೇವಿಗೆ ಸಂಬಂಧಪಟ್ಟ ಸ್ತೋತ್ರನ ಪಾರಾಯಣ ಮಾಡೋಣ. ಅದಕ್ಕೆ ಮುಂಚೆ ನಾವು ಪ್ರತಿ ಬಾರಿ ಮಹಾಲಕ್ಷ್ಮಿ ದೇವಿಗೆ ಸಂಬಂಧಪಟ್ಟ ಸ್ತೋತ್ರ ಇಲ್ಲ ಯಾವುದಾದ್ರೂ ಕವಚ ಯಾವುದಾದ್ರೂ ಮಂತ್ರ ನಾವು ಪಾರಾಯಣ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಂಚೆ ನಾವು ವಿಷ್ಣು ದೇವರಿಗೆ ಸಂಬಂಧಪಟ್ಟ ಒಂದು ಸ್ತುತಿಯನ್ನು ಪಾರಾಯಣ ಮಾಡಿ ಅನಂತರ ಮಹಾಲಕ್ಷ್ಮಿ ದೇವಿಯ ಸ್ತೋತ್ರನ ಪಾರಾಯಣ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕಾಗಿ ಈ ಸ್ತೋತ್ರ ಮಹಾಲಕ್ಷ್ಮಿ ಸ್ತೋತ್ರ ಪಾರಾಯಣ ಮಾಡೋದಕ್ಕೆ ಮುಂಚೆ ನಾವು ವಿಷ್ಣು ಸ್ತುತಿನ ಪಾರಾಯಣ ಮಾಡಿ ತದನಂತರ ನಾವು ಮಹಾಲಕ್ಷ್ಮಿ ಸ್ತೋತ್ರನ ಪಾರಾಯಣ ಮಾಡೋಣ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೊಬ್ಬರಿಗೂ ಕೂಡ ಈ ಮಂತ್ರ ಸ್ತೋತ್ರ ತಲುಪಲಿ, ಅವರು ಕೂಡ ಕಲ್ತ್ಕೊಳ್ಳಿ, ಅವರಿಗೂ ಕೂಡ ಒಳ್ಳೆಯದಾಗಲಿ. ಬನ್ನಿ ಈ ವಿಷ್ಣು ಸ್ತುತಿನ ಪ್ರಾರಂಭ ಮಾಡೋಣ. ತುಂಬ ಸಣ್ಣದಾಗಿದೆ, ಬನ್ನಿ ಪ್ರಾರಂಭ ಮಾಡೋಣ. ವಿಷ್ಣು ಸ್ತುತಿ ಗರ್ಗ ಸಂಹಿತಾ ತತಃ ಕಕ್ಷೀವಾನುವಾಚ್ಯ ವಾಸುದೇವ ನಮಸ್ತೆಸ್ತು ಗೋವಿಂದ ಪುರುಷೋತ್ತಮ ದೀನವತ್ಸಲ ದೀನೇಶ ದ್ವಾರಕೀಶ ಪರೇಶ್ವರಃ ಧ್ರುವೇ ಧ್ರುವಪದಂ ದಾತ್ರೆ ಪ್ರಹ್ಲಾದಸ್ಯಾರ್ತಿಹಾರಿಣೆ ಗಜಸ್ಯೋದ್ಧಾರಣೆ ತುಭ್ಯಂ ಬಲೇರ್ಬಲಿವಿದೆ ನಮಃ ದ್ರೌಪದಿ ಚೀರಸಂತಾನಕಾರಿಣೆ ಹರಯೇ ನಮಃ ಗರಾಗ್ನಿವನವಾಸೇಭ್ಯ ಪಾಂಡವಾನಾಂ ಸಹಾಯಿನೆ ಯಾದವತ್ರಾಣಕರ್ತ್ರೆ ಚ ಶಕ್ರಾಧಾಬೀರರಕ್ಷಿಣೆ ಗುರುಮಾತೃದ್ವಿಜಾನಾಂ ಚ ಪುತ್ರದಾತ್ರೆ ನಮೋ ನಮಃ ಜರಾಸಂಧ ನಿರೋಧಾರ್ಥನೃಪಾಣಾಂ ಮೋಕ್ಷಕಾರಿಣೆ ನೃಗಶೋದ್ಧಾರಿಣೆ ಸಾಕ್ಷಾತ್ ಸುಧಾಮ್ನೋ ದೈನ್ಯಹಾರಿಣೆ ವಾಸುದೇವಾಯ ಕೃಷ್ಣಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಚತುರ್ಯೂಹಾಯ ತೇ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಇತಿ ಗರ್ಗ ಸಂಹಿತಾಯಾಂ ದ್ವಾರಕಾಖಂಡೇ ದ್ವಾದಶಾಧ್ಯಾಯಾಂತರ್ಗತ ತೃತೀಯಮುನಿಶಿಷ್ಯೇನ ಕಕ್ಷೀವತಾಕೃತಿ ವಿಷ್ಣು ಸ್ತುತಿ ಸಮಾಪ್ತ. ಈ ವಿಷ್ಣು ಸ್ತುತಿ ಕೇವಲ 1ರಿಂದ 1.5 ನಿಮಿಷದಲ್ಲಿ ಮುಗಿಸ್ಬೋದು. ನೀವು ಕೂಡ ಈ ಸ್ತುತಿನ ಪಾರಾಯಣ ಮಾಡಿ ತದನಂತರ ಮಹಾಲಕ್ಷ್ಮಿ ಸ್ತೋತ್ರನ ಪಾರಾಯಣ ಮಾಡಿ. ಇದರಿಂದ ತುಂಬ ಹಣಕಾಸಿನ ಸಮಸ್ಯೆ ತುಂಬ ಸುಧಾರಿಸುತ್ತೆ. ಈ ಸ್ತೋತ್ರನ ಇಲ್ಲಿಗೆ ಕೊನೆ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಸ್ತೋತ್ರನ ಇವತ್ತೇ ಅಪ್ಡೇಟ್ ಮಾಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಲ್ಲರಿಗೂ ಶುಭೋದಯ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಸ್ತೋತ್ರನ ನೀವು ಕೇಳಿ.